ಸ್ನೇಹಿತರಿಗೂ ನಮಸ್ಕಾರ. ಇವತ್ತು ನಾನು ಮಾತಾಡ್ತಿರೋದು ಚಾಮರಾಜಪೇಟೆಯ ಸರ್ಕಾರಿ BBMP ಪ್ರೌಢಶಾಲೆಯಿಂದ ಮಾತಾಡ್ತಿದ್ದೀನಿ. 1975ರಲ್ಲಿ ಇಲ್ಲಿ ಓದಿದ್ದವು ನಾನು. ಇವಾಗ 2025 50ನೇ ವರ್ಷ ಆಗ್ತಾಯಿದೆ. ಈ ಸಮಯದಲ್ಲಿ ಇವತ್ತು ಬಂದು ಸರಸ್ವತಿ ದೇವಿ ಪೂಜೆಯಲ್ಲೇ ನಾನು ಪಾಲ್ಗೊಳ್ತಿದ್ದೀನಿ. ಇಲ್ಲಿನವರೆಗೆ ನಾನು ಏನೋ ಒಂದು ಹಿತವಚನ ನುಡಿದಿದ್ದೀನಂದರೆ ನಾನು ಎಷ್ಟು ಪ್ರಶಸ್ತಿಗಳು ಪಡೆದಿದ್ದರು ಅದರಲ್ಲಿ ಇದು ಒಂದು ದೊಡ್ಡ ಪ್ರಶಸ್ತಿ. ಈ ಸರಸ್ವತಿ ಪೂಜೆಯಲ್ಲಿ ಬಂದು ಸುಮಾರು 200-250 ಜನರ ಜೊತೆ ನಾನು ಇವತ್ತು ಭಾಗಿಯಾಗಿದ್ದೀನಿ ಪೂಜೆಯಲ್ಲಿ. ಅಂದರೆ ಇದು ನಾನು ಪಡೆದ ದೊಡ್ಡ ಭಾಗ್ಯ ಅನ್ನೋದು ನನ್ನ ಭಾವನೆ. ಸರ್ 50 ವರ್ಷ ಆಗಿದೆ. ಇವತ್ತು ನೀವು ಕೂಡ ಇಲ್ಲಿ ಬಂದಿದ್ದೀರಾ, ಮಕ್ಕಳಿದ್ರೆ ಹೇಗೆ ಅನಿಸ್ತಿದೆ? ಹಳೆ ನೆನಪು ಮರುಕಳಿಸ್ತಿದೆ. ಹೇಳೋದಲ್ಲ, ಸವಿ ನೆನಪು ಸಾವಿರ ನೆನಪು ಅಂತ ಹಾಡು ಜ್ಞಾಪಕ ಬರುತ್ತೆ. ಯಾಕಂದರೆ ನಾವು ಏನು ಕಳ್ಕೊಳ್ತೀವಿ, ಸವಿ ನೆನಪನ್ನು ಯಾವತ್ತೂ ನಾವು ಜೀವನದವರೆಗೂ ಕಳ್ಕೊಳ್ಳಲ್ಲ. ಆ ಸವಿ ನೆನಪುಗಳು ನನಗೆ ಮೆಲುಕಾಗ್ತಾ ಇದೆ. ಸೊ ಈ ಜಾಗದಲ್ಲಿ ನಾನು ಓದಿದ್ದೆ, ಇವತ್ತು ಇವನ್ನೆಲ್ಲ ಭೇಟಿ ಆಗ್ತಿದ್ದೀನಿ ಅಂದರೆ ಇದೊಂದು ದೊಡ್ಡ ಪುಣ್ಯ. ಇದೆಲ್ಲ 1 ಕೋಟಿ 2 ಕೋಟಿ 100 ಕೋಟಿ ಕೊಟ್ಟರು ಸಿಗೋದಿಲ್ಲ. 50 ವರ್ಷ ನಂತರ ಒಂದು ಸ್ಟೂಡೆಂಟ್ ಒಂದು ಯಶಸ್ಸಿನ ಹಾದಿನಲ್ಲಿ ಹೋಗಿ ಅದೇ ಶಾಲೆಯಲ್ಲಿ ಬಂದು ಪೂಜೆಯಲ್ಲಿ ಇದ್ಕೊಂಡು ಎಲ್ಲರ ಜೊತೆ ಮಾತಾಡೋದು ಅದು ಒಂದು ದೇವರ ವರಪ್ರಸಾದ ಅನ್ನೋದು ನನ್ನ ಭಾವನೆ. ಈಗಿನ ಯುವ ಪೀಳಿಗೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಒಂದು ಮಾತ್ರ ಹೇಳಬಲ್ಲೆ, ಎಲ್ಲ ಕಡೆ ನಾನು ಹೇಳೋದು ಇಷ್ಟೇ, ನಿಮ್ಮನ್ನು ಕಷ್ಟಪಟ್ಟು ತಂದೆ ತಾಯಿಯರು ಸಾಕ್ತಾ ಇದ್ದಾರೆ. ಇವತ್ತಿನ ಯೂಟ್ಯೂಬು TV ಮೀಡಿಯಾನಲ್ಲಿ ನಿಮ್ಮನ್ನು ತಪ್ಪಾಗಿ ಕರ್ಕೊಂಡು ಹೋಗೋಕ್ಕೆ ನೂರಾರು ದಾರಿಗಳು ತೋರಿಸ್ತಾರೆ. ದಯವಿಟ್ಟು ನಿಮ್ಮ ಮನಸ್ಸು ಚೇಂಜ್ ಮಾಡ್ಕೊಳ್ಬೇಡಿ. ನಾನು ಕರ್ನಾಟಕದಲ್ಲಿ ಹುಟ್ಟಿದ್ದ ನನ್ನ ಪ್ರಜೆ, ನನ್ನ ಸಾಕ್ತಿರೋ ನನ್ನ ತಾಯಿ ತಂದೆ, ಇದು ನನ್ನ ನಾಡು. ನನ್ನ ತಾಯಿ ತಂದೆಗೆ ಏನಾದರೂ ಮಾಡಬೇಕು, ನನ್ನ ಜೀವನದಲ್ಲಿ ಒಂದು ಒಳ್ಳೆ ಸ್ಥಾನಕ್ಕೆ ಬಂದು ಈ ನಾಡಿಗೆ ಏನಾದರೂ ನಾನು ಮಾಡಲೇಬೇಕು ಅನ್ನೋ ಮನಸ್ಸು ಭಾವನೆನ ದಯವಿಟ್ಟು ಒಬ್ಬೊಬ್ಬ ವಿದ್ಯಾರ್ಥಿನೂ ನೀವು ಇಟ್ಕೊಂಡ್ರೆ ನಾಡಿಗೆ ಯಶಸ್ಸು ನಿಮ್ಮ ಮುಂದೆ ಇರುತ್ತೆ. ನೋಡಿ, ಇವತ್ತು ನಾನು ನಿಮ್ಮೆಲ್ಲರ ಆತ್ಮೀಯನಾಗಿ, ಸುಬ್ರಹ್ಮಣ್ಯಂ ನಾಯ್ಡು ಆಗಿ, MGR ಮಣಿಯಾಗಿ, ಸಾಹಸಸಿಂಹನ ತಮ್ಮನಾಗಿ ಸುಮಾರು 400-500 ವೇದಿಕೆಗಳಲ್ಲಿ ಪ್ರಶಸ್ತಿ ಪಡೆದೆ. ಅದಕ್ಕೆ ಕಾರಣ ಏನು? ನಾನು ನನ್ನದು, ನನ್ನ ಮನೆ, ನನ್ನ ಇದು ಅಂತ ಬಾಳ್ದಲ್ವಾ. ದಯವಿಟ್ಟು ನನಗೆ ಮಕ್ಕಳ ಸಮಾನ ನೀವಲ್ಲ. ನೀವು ಅದೇ ದಾರಿಯಲ್ಲಿ ಬಂದು ಈ ಶಾಲೆಯಲ್ಲಿ ಒಬ್ಬೊಬ್ಬ ಮಗುನು, ಒಂದು ಹೆಣ್ಮಗು ಇರ್ಬೋದು ಗಂಡು ಮಗು ಇರ್ಬೋದು, ದಯವಿಟ್ಟು ಸಾಧನೆ ಮಾಡಿ. ನೀವು ಸಾಧನೆ ಮಾಡಿದ್ರೆ ನಿಮ್ಮಿಂದ ಪ್ರಶಸ್ತಿ ಬರುತ್ತೆ. ಅದರಿಂದ ಕೊನೆಯದಾಗಿ ಎಲ್ಲ ಮಕ್ಕಳನ್ನ ಹೇಳ್ಕೊಳ್ಳೋದಷ್ಟೇ, ಈಗಿನ ಪೀಳಿಗೆಗೆ ಭಾಳ ಕೆಟ್ಟ ಪೀಳಿಗೆ. ಗಾಂಜಾಯಿಂದ ಹಿಡಿದು, ಅಫೀಮಿಂದ ಹಿಡಿದು, ಡ್ರಿಂಕ್ಸಿಂದ ಹಿಡಿದು, ಶಾಲೆ ಮಕ್ಕಳು ಬೀರು ಕುಡಿಯೋದೆಲ್ಲ ತೋರಿಸ್ತಾರೆ ಯೂಟ್ಯೂಬಲ್ಲಿ. ದಯವಿಟ್ಟು ಆ ಜಾಗದಲ್ಲಿ ಒಂದು ತಿಳ್ಕೊಳ್ಳಿ, ನನಗೆ ತಾಯಿ ಇದ್ದಾರೆ, ತಂದೆ ಇದ್ದಾರೆ, ನನ್ನ ಅಮ್ಮ ಅಣ್ಣ ಇದ್ದಾರೆ, ಅಪ್ಪ ಇದ್ದಾರೆ, ನನ್ನ ಮನೆ ಇದೆ, ನಾನು ಬಾಳ್ಬೇಕು ಅನ್ನೋದು ದಯವಿಟ್ಟು ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ಬಾಳಿ. ಇದೇ ನನ್ನ ಇದ್ದಲ್ಲಿ ಒಂದು ಸುದಿನ ಅಂತ ಹೇಳ್ಬೋದು. ಹಳೆಯ ವಿದ್ಯಾರ್ಥಿ, ಇದೇ ಶಾಲೆಯಲ್ಲಿ ಓದಿದಂಥ ವಿದ್ಯಾರ್ಥಿ ಮತ್ತೆ ಬಂದು ಇದೇ ಶಾಲೆಯಲ್ಲಿ ಶಾರದಾ ಪೂಜೆಯಲ್ಲಿ MGR ಮಣಿಯವರು ಮತ್ತು ವಿಷ್ಣುವರ್ಧನ್ ಅವರ ತಮ್ಮ ಅಂತ ಬಿರುದನ್ನು ಪಡ್ಕೊಂಡವರು ಬಂದು ನಮ್ಮ ಶಾಲೆಯಲ್ಲಿ ಈ ಶಾರದಾ ಪೂಜೆಯನ್ನು ದಂಪತಿಗಳ ಸಮೇತ ನೆರವೇರಿಸ್ಕೊಟ್ಟಿದ್ದಾರೆ. ನಿಜವಾಗ್ಲೂ ನಾನು ಅವರಿಗೆ ತುಂಬ ಋಣಿಯಾಗಿದ್ದೀನಿ. ಮತ್ತು ಮಕ್ಕಳಿಗೆ ಒಂದು ಹಿತವಚನವನ್ನು ಹೇಳಿದ್ದಾರೆ. ಸೊ ಹಾಗಾಗಿ ಅವ್ರಿಗೂ ಕೂಡ ದೇವರ ಆಯಸ್ಸು ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚು ಸಾಧನೆಯನ್ನು ಮಾಡ್ತಾ ಇರಲಿ ಅಂತ ಈ ಮುಖಲು ನಾನು ಕೇಳ್ತೀನಿ. ತುಂಬ ಹೃದಯ ಅಭಿನಂದನೆ ಸಲ್ಲಿಸ್ತೇನೆ. ಇವ್ರಿಗೊಂದು ಬಿರುದು ನಾನು ಕೊಡ್ತಾ ಇದ್ದೀನಿ, ಸಾಹಸಸಿಂಹ ಮಣಿಯಣ್ಣ. ಇವತ್ತಿಂದ ಅವರು ಸಾಹಸಸಿಂಹ ಅಂದರೆ ಏನು ಸುಲಭ. ಇವಾಗ ನಾನು ಚಿಕ್ಕ ಹುಡುಗ ಇದ್ದಾಗ ನಮ್ಮ ಮನೆ ಬಿಟ್ಟಲ್ ನಗರ ಸರ್ ಪುಟ್ಟಣ್ಣ ಕಡ್ಗವ್ರು ತೀರ್ಕೊಂಡಾಗ ಅವರು ಶವ ಸಂಸ್ಕಾರ ಬಂದಾಗ ವಿಷ್ಣುವರ್ಧನ್ ಬಂದಿದ್ರು. ನಾವು ಚಿಕ್ಕ ಹುಡುಗರು, ಇವನಿಗಿಂತ ಸ್ವಲ್ಪ ಚಿಕ್ಕ ಹುಡುಗ ಇದ್ದೆ. ಏನೋ ಗೊತ್ತಿಲ್ಲ ಸರ್ ಯಾರು ಅಂದರೆ ಪುಟ್ಟಣ್ಣ ಕಡ್ಗರು. ಆವಾಗ ಇದ್ದಕ್ಕಿದ್ದಂಗೆ ಗಲಾಟೆ ಹಾಕ್ಬಿಡ್ತು, ಮೇಡಮ್ ವಿಷ್ಣುವರ್ಧನ್ ಬಂದವನೇ ಹಾಗೆ ಹೇಗೆ ಅಂತ. ನಾನು ಚಿಕ್ಕ ಹುಡುಗ. ಅವಾಗ ಒಂದು 5-6 ಹುಡುಗರು ಈ ಅಣ್ಣನೇ ಇರ್ಬೋದು ಅನ್ಸುತ್ತೆ, ನನಗೇನು ಕಾಪಾಡಿದ್ರು ಮೇಡಮ್. ಕರೆಕ್ಟಾಗಿ ಎತ್ಕೊಂಡು ಕಾರಲ್ಲಿ ಕೂರಿಸ್ಕೊಂಡು ಹೆಂಗೆ ಮಿಂಚಿನ ಥರ ಕರ್ಕೊಂಡು ಹೋಗ್ತಾರೆ. ನಾನು ಕಣ್ಣಾರೆ ನೋಡಿದ್ದೀನಿ. ಈ ಸತ್ಯ ಇದು. ಪುಟ್ಟಣ್ಣ ಕಡ್ಗರು ಶವ ತಂದಾಗ ಅಂತ್ಯಕ್ರಿಯೆ ಮಾಡಿದಾಗ ನಮ್ಮನೆ ಹತ್ರ ಮೇಡಮ್. ಅವಾಗ ತುಂಬ